ಶ್ರೀ ದೇವಿ ಮಹಾತ್ಮೆಯ ಟೀಕಾ ಸಹಿತ ಗ್ರಂಥವು ಮೂಲ ಚಿದಾನಂದವಧೂತರಿಂದ ರಚಿಸಲ್ಪಟ್ಟಿದ್ದು. 7ನೆಯ ಅಧ್ಯಾಯ ಬಿಡಾಲವಧೆ. ಬಿಡಾಲ ಅಂದರೆ ಮೋಹ. ಸತಿ ಸುತಾದಿಗಳಲ್ಲಿ ನನ್ನದೆಂಬ ದುರಭಿಮಾನವೇ ಮೋಹವೆನಿಸುವುದು. ಮಮಕಾರದಿಂದ ಮಿಕ್ಕಿನ ಬಂಧಮುಂಟೆ ಎಂಬಂತೆ ಸತಿ ಸುತಾದಿಗಳಲ್ಲಿ ನನ್ನವರೆಂದು ಹೇಗೆ ಮಮತೆ ಹೆಚ್ಚಾಗುವುದೋ ಹಾಗೆ ದುಃಖ ಹೆಚ್ಚಾಗುವುದು. ಸುತನು ಹುಟ್ಟಿದ ಕೂಡಲೇ ದುಃಖ ಕೊಡಲಿಕ್ಕೆ ಆರಂಭಿಸುತ್ತಾ ಹೋದರೂ ದುಃಖ ಕೊಡದೆ ಬಿಡನು. ಆದ್ದರಿಂದ ಸುತರಿಂದ ಸುಖವಿಲ್ಲ. ಸತಿ ಸುತೆಯು ಬಾರದೆ ಮುನ್ನ ದುಃಖ, ಬಂದರೂ ದುಃಖ, ಉಪಚರಿಸಿದರೆ ದುಃಖ, ಪ್ರತಿಭಟಿಸಿದರೆ ದುಃಖ, ಜಾರಿಯಾದರೂ ದುಃಖ, ಮಾರಿಯಾದರೂ ಮೂರ್ಖರಾದರೂ ದುಃಖ, ದೂರುತ್ತೊಬ್ಬರ ಮನೆಗೆ ಹೋದರತಿ ದುಃಖ. ಕಾರಣ ಸತಿಯಿಂದ ಸುಖವಿಲ್ಲ. ವಿಜಯ. ವ್ರಣಕ್ಕೆ ಮುಕುರುವ ನೊಣಗಳಂತೆ ನಿನ್ನನ್ನು ಹಣವಿರುವ ಪರ್ಯಂತ ಓಲೈಪರು. ಹಣವು ತೀರಿದ ಮರುದಿನವೇ ಅದೇ ಬಾಂಧವರು ಹೆಣವ ಕಂಡಂತೆ ದೂರ ಸರಿಯುವರು. ಧನ ಸಂಪಾದಿಸುವ ಶಕ್ತಿಯು ತನಗಿದ್ದು ತಂದು ತಂದು ಹಾಕುತ್ತಿರಲು ಸತಿ ಸುತಾದಿಗಳು ನಡುಗುತ್ತ ಸೇವೆಯ ಮಾಡುವರು. ತನುವಿನೊಳು ಬಲವಡಗಲು ಮುದುಕನ ಗುಣವು ಹೆಚ್ಚಾಯ್ತೆಂದು ಸಾವನೇ ಬಯಸುತ್ತಿಹರು. ಆದ್ದರಿಂದ ಇವರು ನಿಜವಾದ ಪ್ರೇಮಿಗಳಲ್ಲ. ಹಿಂದಿನ ಜನ್ಮದಲ್ಲಿ ಇವರೇ ನಿನಗಿದ್ದಿಲ್ಲ. ಈ ಜನ್ಮದಲ್ಲಿಯಾದರೂ ಒಂದು ಮರದಲ್ಲಿ ಅಖಿಲ ಪಕ್ಷಿಗಳು ಸಂಜೆಯೊಳು ಕೂಡಿ ಬೆಳಗಿನೊಳು ಹಗಲಿ ಹೋಗುವಂತೆ ಕಾಲ ಬಂದ ನಿಮಿಷಕ್ಕೆ ಅಗಲಿ ಹೋಗುವರು. ಮುಂದಿನ ಜನ್ಮದಲ್ಲಿಯೂ ಇವರೇ ನಿನಗಾಗುವುದಿಲ್ಲ. ಸ್ವಪ್ನ ನಾಟಕಗಳಲ್ಲಿ ಕೂಡಿದ ಸತಿ ಸುತಾದಿಗಳಂತೆ ಪ್ರತಿ ಜನ್ಮದಲ್ಲಿಯೂ ಕೂಡಿ ಅಗಲುವರು. ಸ್ವಪ್ನದ ಹಾಗೂ ಹಿಂದಿನ ಶರೀರಕ್ಕೆ ಸಂಬಂಧಿಸಿದವರ ವಿಯೋಗದಿಂದ ಈಗ ಹೇಗೆ ದುಃಖವಿಲ್ಲವೋ ಅಂತೆ ಈ ಶರೀರಕ್ಕೆ ಸಂಬಂಧಿಸಿದವರನ್ನು ತಿಳಿ. ತೊಟ್ಟ ತನುವೇ ನಿನ್ನಗಲುತ್ತಿರಲು ಇವರು ನಿನ್ನಗಲದಿರುವರೇ. ಇವರು ನಿನ್ನವರಾಗಿದ್ದರೆ ನಿನ್ನನ್ನೆಂದು ಅಗಲುತ್ತಿದ್ದಿಲ್ಲ. ಅಗಲುವುದರಿಂದ ನಿನ್ನವರಲ್ಲ, ಅದರಿಂದ ಅತಿ ದುಃಖ ಕಾರಣ. ನನ್ನವರೆಂದು ನೆಚ್ಚಬೇಡ. ಮಾರ್ಗದಲ್ಲಿ ರೈಲ್ವೆ, ನಾಟಕ, ಸಂತೆಗಳಲ್ಲಿ ಕೂಡಿದವರಂತೆ ತಿಳಿದು ಅವರಲ್ಲಿ ಅತಿ ಪ್ರೇಮ ಮಾಡದೆ ಸರ್ವರೂ ದೇವಿಯ ಮಕ್ಕಳೆಂಬ ಬುದ್ಧಿಯಿಂದ ಪ್ರೇಮ ಮಾಡು. ಈ ಅಗಲುವ ಸತಿ ಸುತಾದಿಗಳಿಂದ ನಿನಗೆ ಸುಖವಿಲ್ಲ ಎಂದು ಅಗಲದಿರುವ ಜ್ಞಾನಪುತ್ರ, ಭಕ್ತಿಪುತ್ರಿ, ಮುಕ್ತಿ ಎಂಬ ಸ್ತ್ರೀಯನ್ನು ಹೊಂದಿ ಪರಮಾನಂದವನ್ನನುಭವಿಸುವುದೇ ನರನ ಮುಖ್ಯ ಕರ್ತವ್ಯವು. ಶಬ್ದಕೋಶ. ಉಗ್ಘಡ್ಡ ಅಂದರೆ ಭಯಂಕರ. ದಿಂಡುಗೆಡಿಸು ಅಂದರೆ ಸೊಕ್ಕುಮುರಿ. ಉಪ್ಪವಡಿಸು ಅಂದರೆ ಎಚ್ಚರಾಗು. ವೈಶ್ವಾನರ ಅಂದರೆ ಅಗ್ನಿ. ನಿಧಾನ ಅಂದರೆ ಕಾರ್ಯಸಾಧನ. ಮುಕ್ಕಳಿಸು ಅಂದರೆ ಉಗುಳು. ಹೆಟ್ಟು ಅಂದರೆ ಹೊಡೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.